ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಶ್ರಿತದಿ ಕಿಂ ಪ್ರಭಾಷೇತ ಕಿಮಾತೀತ ವ್ರಜೇತ. ರೈಟ್ ಮ್ಯಾನ್ at the right place at the right time. ಮುಲ್ಕಿ ಸುಂದರಂ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಸಹಾಯಸ್ತ ಪ್ರಧಾನ ಕಾರ್ಯಕ್ರಮ ಗೌರವಾನ್ವಿತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇಂದಿನ ಈ ವೇದಿಕೆಯಲ್ಲಿ ಸಂಪನ್ನ ಆಗಲಿಕ್ಕಿದೆ. ನನಗಿದ್ದದ್ದು ಒಂದೇ ಆಸೆ, ನಾನು ಒಂದು ದಿನ ಸುಂದರಂ ಶೆಟ್ಟಿಯನ್ನು ನೋಡಬೇಕು ಅಂತ. ಅದರಲ್ಲಿ ಇವತ್ತು ಸುಂದರಂ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಒಬ್ಬ ಅಧ್ಯಕ್ಷನಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಅವರ ಸಲುವಾಗಿ ನಾವು ಇವತ್ತು ಮಾಡಿದ್ದೇನೆ ಅಂತ ಇದು ನನ್ನ ಸೌಭಾಗ್ಯವಲ್ವಾ? ನಿಜವಾಗ್ಲೂ ನನ್ನ ಭಾಗ್ಯ ಅಂತ ನಾನು ತಿಳಿತಾ ಇದ್ದೇನೆ. ಮುಲ್ಕಿ ಸುಂದರಂ ಶೆಟ್ಟರು ಬದುಕಿದಂಥ ಸಂದರ್ಭ, ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಕನಸನ್ನು ಕಟ್ಟಬೇಕು. ಇಡೀ ದೇಶದಲ್ಲಿ ಬ್ಯಾಂಕಿಂಗ್ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಅಪರೂಪದ ಸಾಧನೆಯನ್ನು ಮಾಡಿ ನಮ್ಮವರಿಗೆ ಉದ್ಯೋಗವನ್ನು ಕೊಟ್ಟು ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಊರಿನಲ್ಲಿ ಬಹಳ ದೊಡ್ಡದೊಂದು ಆಘಾತ ಬಿತ್ತು ನಮ್ಮ ಯಂಗ್ಸ್ಟರ್ಸ್ಗೆ ಲ್ಯಾಂಡ್ ರಿಫಾರ್ಮ್ಸ್ ಇಂದ. ಆ ಕಾಲದಲ್ಲಿ ಬಂದು ನಿಂತವರು ಸುಂದರಂ ಶೆಟ್ಟರು. ಸುಂದರಂ ಶೆಟ್ಟರೆ ಬಾರಿ ಬಂಗ ಇಂಚೆ ಜಪ್ತಿನ ಭೂಮಿ ಪ್ರಭುಣಿ ಏರು ಮಾತ ಬಂಟ ಸಮಾಜದ ವಾತ ಸಮಾಜದಾಗಲಿ ಏರೇನು ಮಾತ ಸುಂದರರಾಮ್ ಶೆಟ್ಟನ ಕೈದಾರೆ ಕಡಪಡಿ ಯಾರು ಏನೆಲ್ಲ ಬೀರ ಕಡಪಡ್ತಿದ್ದಾರೆ. ಆಯನ ವಿದ್ಯೆಗೆ ಅನುಗುಣವಾದ ಆಯನ ಹಾಗೆ ಕೆಲಸ ಕೊರ್ದು ಅಕಲ್ನ ಬದುಕಿಗೆ ಕೊಂಚ ಬಂಗಾರ ಮಲ್ತಿನಾರಿ ಏರ್ಗಂಡ ಮುಲ್ಕಿ ಸುಂದರರಾಮ್ ಶೆಟ್ಟರು ಹೇಳ್ತಾರೆ, ಸತ್ತಂತೆ ಬದುಕೋ ಜನ, ಸತ್ತ ಮೇಲೂ ಬದುಕೋ ಜನ ಅಂತೇಳಿ. ಕಾಲ ಕೆಲವರನ್ನು ಮರೆಸಿಬಿಡ್ತದೆ, ಮತ್ತೆ ಕೆಲವರು ಕಾಲವನ್ನೇ ಮರೆಸಿಬಿಡುವಷ್ಟು ಮಾನ್ಯರಾಗ್ತಾರಂತೆ. ಈ ಜಿಲ್ಲೆಯ ಜನರು ಅಪರೂಪದ ಸಾಧನೆಯನ್ನು ಮಾಡಿದವರು. ಕಷ್ಟದ ಸಂದರ್ಭದಲ್ಲಿ ಉಮಾನಾಥ್ ಕೊಟ್ಟೆನರು ಹೇಗೆ ಹೇಳಿದ್ರು, ಆ ಸಂದರ್ಭದಲ್ಲಿ ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳಿರುವಂಥವ್ರು. ನಾನಾಗಲೇ ಹೇಳಿದಾಗೆ ಸಹಾಯ ಹಸ್ತ ಕಾರ್ಯಕ್ರಮ ಮುಲ್ಕಿ ಸುಂದರಂ ಶೆಟ್ಟರ ಹೆಸರಿನಲ್ಲಿ ಆದರೆ ಇವತ್ತು ಆ ಪರಂಪರೆಯನ್ನು ಮುಂದುವರಿಸ್ತಾ ಇರುವಂಥವರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ. ಸುಂದರರಾಮ್ ಶೆಟ್ಟರ ಹೆಸರಿನಲ್ಲಿ ಈ ಸಹಾಯ ಹಸ್ತ ನಡೀತಾ ಇದೆ ಇವತ್ತು. ಅದರಲ್ಲಿ ವಿದ್ಯಾಭ್ಯಾಸಕ್ಕಿರಲಿ, ಆರೋಗ್ಯ ವಿಷಯದಲ್ಲಿರಲಿ, ಅಥವಾ ಅಂಗವಿಕಲರಿರಲಿ, ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಯಾರಿಗೆ ಅತ್ಯಂತ ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಕೊಡ್ತಾ ಇದ್ದೇವೆ. 38 ವರ್ಷ ಆದ ಮೇಲೆ ಸುಂದರಂ ಶೆಟ್ಟರನ್ನೊಬ್ಬರು ಜಾಪಿಸಿದ್ದಾರೆ. ಒಂದು ಪಂಗಡ, ನಮ್ಮ ಸಮಾಜದ ಒಂದು ಪಂಗಡ ಹಿರಿಯ ವ್ಯಕ್ತಿಗಳನ್ನು ನೆನಪಿಸಿದ್ದಾರೆ ಅಂತ ಹೇಳಿದರೆ, ಅವರು ಒಬ್ಬ ಸಂಚಾಲಕನಾಗಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನನ್ನ ಜಾಗದಲ್ಲಿ ಯಾರಿದ್ರೂ ಬಿಡ್ತಾ ಇರಲಿಲ್ಲ. ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟು ಹೋಗಿರುವಂತಹ ಮುಲ್ಕಿ ಸುಂದರಂ ಶೆಟ್ಟರು ಒಂದ್ ಕಡೆ ಆದರೆ ಅವರ ಹೆಸರು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರು ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ನಿಜವಾಗ್ಲೂ ಕೂಡ ಅತ್ಯದ್ಭುತವಾಗಿರುವಂಥದ್ದು. ಇವತ್ತಿನ ಕಾರ್ಯಕ್ರಮ ಯಾಕೆ ವಿಶೇಷ ಅಂದರೆ, ಯಾರ ಹೆಸರಿನಲ್ಲಿ ಸಹಾಯ ಹಸ್ತ ನಡೀತಾ ಇದೆ ಮತ್ತು ಯಾರು ಸಹಾಯ ಹಸ್ತವನ್ನು ಕೊಡ್ತಾ ಇದ್ದಾರೆ, ಈ ಎರಡೂ ವ್ಯಕ್ತಿಗಳು ಈ ಕರಾವಳಿ ಕರ್ನಾಟಕಕ್ಕೆ ಒಂದು ಅಪರೂಪದ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿಗಳು. ಹೇಳ್ತಾರೆ, ಗೆಜ್ಜೆ ಕಟ್ಟಿದ ಮೇಲೆ ಲಜ್ಜೆಯನ್ನು ಬಿಡಬೇಕು, ಹೊಗಳಿಕೆಯೂ ನಿನಗುಂಟು, ತೆಗಳಿಕೆಯೂ ನಿನಗುಂಟು, ಅದು ಅವರವರ ಭಾವಭಾಷೆಯ ಪಾಠ ಅಂತೇಳಿ. ಆದರೆ ನಾನು ಹೇಳಿದಾಗೆ ಒಂದು ಧರ್ಮ ಮತ್ತು ಕರ್ಮ ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ. ಆ ಪುಣ್ಯ ಎಲ್ಲೂ ಹೋಗುದಿಲ್ಲ ಪ್ರಕಾಶ್. ಹಾಗಾಗಿ ಪ್ರಕಾಶ್ ನಾವು ಸಂಕಲ್ಪ ಮಾಡ್ತಾರೆ, ಈ ದುಡ್ಡನ್ನು ಏನಾದರೂ ಒಂದು ಒಳ್ಳೆಯ ಕೆಲಸ ವಿನಿಯೋಗ ಮಾಡಬೇಕಂತ ಹೇಳಿದಾಗ ನಮ್ಗೆ ಹೇಳ್ತಾರೆ, ಅಂದರೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೀಬೇಕು ಅಂತ ತುಡಿತ ಹೇಳಿದಾಗ ನಾವು ಈ ಥರ ಮಾಡೋಣ ಅಂತೇಳಿ ಒಂದು ಸಂಕಲ್ಪ ಮಾಡ್ತೀವಿ. ಇವತ್ತು 50 ಲಕ್ಷ ರೂಪಾಯಿಯನ್ನು ಇವತ್ತು ಎಲ್ಲರಿಗೂ ಒಂದು 300 ಜನರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಒಂದಷ್ಟು 4-5 ಸಂಘ ಸಂಸ್ಥೆಗಳು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ. ದ್ಯಾಟ್ ಈಸ್ ಅದು ಇದರ ಹಿಂದಿರ್ತಕ್ಕಂಥ ಬ್ರೈನ್ ಅದು ಪ್ರಕಾಶ್. ಇವತ್ತು ಒಂದು ಸಾಮಾನ್ಯ ವ್ಯಕ್ತಿ ಪರಂಗಿಪೇಟೆಯಲ್ಲಿ ಹುಟ್ಟಿದ, KSRTCಯಲ್ಲಿ ನನ್ನ ತಂದೆ ಬಸ್ ಡ್ರೈವರಾಗಿ ಕೆಲಸ ಮಾಡ್ತಿದ್ರು. ಅಂಥ ವ್ಯಕ್ತಿ ಇವತ್ತು ಸಂಸದನಾಗಿ ನಿಮ್ಮ ಮುಂದೆ ನಿಂತು ಮಾತನಾಡಬೇಕಾದ್ರೆ ಅದಕ್ಕೆ ಪ್ರಕಾಶ್ ಶೆಟ್ಟರ್ ಅಂತ ವ್ಯಕ್ತಿ ಅಂಥ ಸಹಾಯ ಹಸ್ತ ಕಾರಣ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ, ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನಾಗಲಿ ಕ್ಯಾಪ್ಟನ್ ವಿಜಯ್ ಶೌಟ್ ಅವರಾಗಲಿ ಯಾವುದೇ ಸಂಕೋಚಲ್ಲದೆ ಅಲ್ಲಲ್ಲಿ ಹೇಳ್ತಕ್ಕಂಥದ್ದು, ನಮ್ಮನ್ನು ಬೆಳೆಸಿದಂಥವ್ರು ಪ್ರಕಾಶ್ ಅಣ್ಣ. ಯಾವ ಅಗತ್ಯ ಇರಲಿಲ್ಲ ಅವರಿಗೆ, ನಮಗೋಸ್ಕರ ನಿಷ್ಠದ ಕಟ್ಕೊಂಡ್ರು. ಹಾಗಾಗಿ ನಮಗೊಂದು ಅವ್ಯಕ್ತ ಭಯ ಅಂತ ಹೇಳಿದ್ರೆ ಪ್ರಕಾಶನ ಇಟ್ಟ ಹೆದಾರಿ ನಾವು ಇಡಬೇಕಲ್ಲ, ನಮ್ಮನ್ನು ಬೆಳೆಸಿದಂಥ ವ್ಯಕ್ತಿ. ನಂಗೆ ಕಣ್ಣುಗೂ ದೋಚಿನ ದೇವರೇ ಏರ್ಗಂಡ ಕಷ್ಟ ಹೊಡುತ್ತೀನಂಚಿನ ಜನಕುಲು ಅಕ್ಕಲೇ ನಮ್ಮ ದೇವರು, ಅಕ್ಕಲಿಗೆ ಸಹಾಯ ಮಲ್ತಿನ ದೇವರನ್ನ ಆಶೀರ್ವಾದ ವ್ಯಾಪಾರ ನಂಗೆ ಉಪ್ಪುನು ಬಂದಿನ ಸಿದ್ಧಾಂತವನ್ನು ತೇರಿನಾರು ಪ್ರಕಾಶ. ವಿದ್ಯಾರ್ಥಿಗಳಿದ್ದಾರೆ, ಪೇರೆಂಟ್ಸ್ಗಳಿದ್ದಾರೆ, ಇದರಲ್ಲಿ ಜಾತಿ ಧರ್ಮ ಮತವನ್ನು ಅವರು ನೋಡಲಿಲ್ಲ. ಇಡೀ ಸಮಾಜಕ್ಕೆ ಅವರು ಇವತ್ತು ಸ್ಕಾಲರ್ಶಿಪ್ ಅನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಈ ಮೂಲಕ ನಮ್ಮ ಇಡೀ ತುಳುನಾಡಿಗೆ ಒಂದು ಸಾಮರಸ್ಯದ ಸಂದೇಶವನ್ನು ಕೂಡ ಅವರು ಸಾರಿದ್ದಾರೆ. ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗಾಗಿ ಇಲ್ಲಿ ಸೇರಿರುವಂಥ ಎಲ್ಲ
ಇವತ್ತು ಸಹಾಯ ಹಸ್ತವನ್ನು ಪಡೀಲಿಕ್ಕೆ ಬಂದಿರುವಂಥ ಎಲ್ಲ ಸ್ಕಾಲರ್ಶಿಪ್ ಪಡೆಯುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡೋದು, ಈ ಋಣವನ್ನು ತೀರಿಸುವ ಕೆಲಸವನ್ನು ಮಾಡಬೇಕು. ಪ್ರಕಾಶ್ ಶೆಟ್ಟರು ಇವತ್ತು ಮಾಡ್ತಾ ಇರುವಂಥ ಕೆಲಸ ನೀವು ಈ ನೆಲದ ಋಣವನ್ನು ತೀರಿಸಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಬಾಲನೇ ಇದ್ದಾರೆ, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್, ಯಾರನ್ನ ಮನವೊಲಿಸಲಿಕ್ಕೆ ಮಾತಾಡ್ತಕ್ಕಂಥ ಮಾತುಗಳಲ್ಲ, ಸ್ವಲ್ಪ ಕ್ವಾಲಿಟಿಯಾಗಿ ಮಾತಾಡ್ತಾರೆ. ಈಗ ಹೇಳಿದ್ರಲ್ಲ, ಕ್ವಾಲಿಟಿಯಾಗಿ ಮಾತಾಡ್ತಾರೆ, ಕ್ವಾಲಿಟಿ ಕೆಲಸ ಮಾಡ್ತಾರೆ, ಆ್ಯಂಡ್ ಕ್ವಾಲಿಟಿ ಥಿಂಕಿಂಗ್ ಆಲ್ಸೋ. ನಾವು ದಟ್ ಈಸ್ ನಾಟ್ ದಿ ಕ್ವಾಂಟಿಟಿ ಆಫ್ ಲೈಫ್, ದಟ್ ಇಸ್ ಕ್ವಾಲಿಟಿ ಆಫ್ ಲೈಫ್. ಎಷ್ಟು ಬದುಕಿದೆ ಅನ್ನೋ ಹೇಗೆ ಬದುಕಿದೆ ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ಪ್ರಕಾಶನ್ ಒಬ್ಬರಲ್ಲ, ನೀವೆಲ್ಲ ಸೇರಿದ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ದಿ ಅಸೆಟ್ ಆಫ್ ದ ನೆಕ್ಸ್ಟ್. ಈ ದೇಶದ ಆಸ್ತಿ ನೀವು ಮರಿಬಾರ್ದು. ನಾವು ಬರುವಾಗ ಏನು ತಗೊಂಡು ಬಂದಿಲ್ಲ, ಹೋಗುವಾಗ ಏನು ತಗೊಂಡು ಹೋಗೋದಿಲ್ಲ. ಪುರಂದ್ರದಾಸ್ ಒಂದು ಕಡೆ ಹೇಳ್ತಾರೆ, ಬಿಟ್ಟು ಹೋಗೋದಕ್ಕಿಂತ ಕೊಟ್ಟು ಹೋಗೋದೇ ಲೆಸ ಅಂತ ನೆನ್ಪಿಟ್ಕೊಳ್ಳಿ. ನಾವು ಮಾಡಿದ ಸಂಪಾದನೆ ಅದು ಸನ್ಮಾರ್ಗದ ಸಂಪಾದನೆ ಆಗಬೇಕು, ಸತ್ಕಾರ್ಯಕ್ಕೆ ಉಪಯೋಗವಾಗಬೇಕು. ಸತ್ಕಾರ್ಯಕ್ಕೆ ಉಪಯೋಗ ಆದರೆ ಅದು ಸತ್ಕೀರ್ತಿ ಆಗುತ್ತೆ, ನಮಗೆ ಬರುತ್ತೆ ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಮುಂದಿನ ದಿನದಲ್ಲಿ ನೀವು ಮಾದರಿ ಆಗಬೇಕು, ನೀವು ಪ್ರೇರಣೆ ಆಗಬೇಕು. ನಿಮಗೆ ಯಾವುದು ಇಚ್ಛಾಶಕ್ತಿ, ನಿಮ್ಮ ಸಂಕಲ್ಪ ಯೋಚನೆ ಮಾಡಿಕೊಳ್ಳಿ. ಒಟ್ಟಿಗೊಂದು 2,000 ಮಕ್ಕಳು ಆ ಶಾಲೆಯಲ್ಲಿ ಮತ್ತು 300 ಮಕ್ಕಳು ಇಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ಈ ಸಹಾಯ ಹಸ್ತ ಕೊಡ್ತಾ ಇದ್ದೇವೆ. ಆರ್ಥಿಕವಾಗಿ ಹಿಂದುಳಿದವರನ್ನು ನೋಡದೇ ಇರುವ ದಿನ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನನ್ನ ಶಿರವಾಗಿ ನಿಮ್ಮಲ್ಲಿ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ.